ನಮಸ್ಕಾರ ವೀಕ್ಷಕ ಬಂಧುಗಳೇ. ಇದು ನನ್ನ ಪ್ರಯತ್ನದಲ್ಲಿ ಒಂದು ಮುಂದುವರಿದ ಭಾಗ. ಈ ಒಂದು ವಿಡಿಯೋಗಳಲ್ಲಿ ನಾನು ಪ್ರತಿದಿನ ಒಂದು 5ರಿಂದ 8 ನಿಮಿಷಗಳ ಕಾಲ ನಿಮ್ಮೊಡನೆ ನನ್ನ ಬುದ್ಧಿಮತ್ತೆಗೆ ತಿಳಿದಂತಹ, ನಾನು ಓದಿದ ಪುಸ್ತಕಗಳ ನನ್ನ ಸ್ವಂತ ಅನುಭವಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಈಗ ಪ್ರತಿದಿನ ದಿನದಿಂದ ದಿನಕ್ಕೆ ಅಸಂಖ್ಯಾತ ಸಮಸ್ಯೆಗಳು ಬೆಳೀತಾನೇ ಹೋಗುತ್ತಿರುವ ಕಾಲ. ಅಂಥ ಕಾಲದಲ್ಲಿ ನಾವು ಈಗ ಬದುಕ್ತಾ ಇದ್ದೇವೆ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ನಾವು ದಿಟ್ಟತನದಿಂದ ಹೊಸ ಯೋಜನೆ, ಹೊಸ ಕಲ್ಪನೆಗಳನ್ನು ಮಾಡುವಂತಹವರಾಗಿರಬೇಕು. ಹೇಗೆ? ಮತ್ತು ಅಂಥ ಯೋಜನೆಗಳನ್ನು, ಕಲ್ಪನೆಗಳನ್ನು ಮಾಡಿದಾಗ ನಮಗೆ ಟೀಕೆಗಳು, ತೊಡರುಗಳು ಬರುವುದು ಸಹಜ. ಆದರೆ ಅಂತಹ ಟೀಕೆಗಳನ್ನು, ತೊಡರುಗಳನ್ನು ನಾವು ಸಹಿಸಿಕೊಳ್ಳುವಂತಹ ಧೈರ್ಯವನ್ನು, ಮನೋಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಆದರೆ ಇತ್ತೀಚಿನ ಜನರಲ್ಲಿ ಅವರು ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿರಲಿ, ಅವ್ರದ್ದು ಇಂಥದೇ ಇದೇ ಫೀಲ್ಡಲ್ಲಿರಬೇಕು, ಇಂಥದೇ ಕಾರ್ಯ ಮಾಡಬೇಕು ಅಲ್ಲ, ಅವರು ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿರಲಿ, ಅವ್ರೇನು ಮಾಡ್ತಾರೆ, ತಮ್ಮದೇ ಆದ ಒಂದು ಸುರಕ್ಷಿತ, ಅದಕ್ಕೆ ನಾವೇನಂತೀವಿ ಕಂಫರ್ಟಬಲ್ ಝೋನ್, ಆ ಒಂದು ಸುರಕ್ಷಿತ ಸಣ್ಣ ಪ್ರಪಂಚದಲ್ಲಿ ಸೀಮಿತವಾಗಿರುವಂಥವರೇ ಹೆಚ್ಚು ಜನ ಕಾಣ್ತಾರೆ. ಅವ್ರಿಗೆ ಹೊಸದೊಂದು ಕಲ್ಪನೆ, ಹೊಸ ಯೋಜನೆ ಮಾಡಿದಾಗ ಎಲ್ಲಿ ನಮಗೆ ಎಡರು ತೊಡರುಗಳು ಉಂಟಾಗ್ತವೆ, ಟೀಕೆಗಳು ಬರ್ತವೆ ಜನರಿಂದ ಅನ್ನುವಂತಹ ಒಂದು ಭಯ ಕಾಡ್ತಾ ಇರುತ್ತೆ. ಕೆಲವು ಜನರಲ್ಲಿ ಬಹಳ ಅದ್ಭುತವಾದ, ದಿಟ್ಟವಾದ ಹೊಸ ಕಲ್ಪನೆಗಳು ಉಂಟಾಗ್ತವೆ. ಆದರೂ ಇತರರಿಂದ ನಮಗೆ ಹಾಸ್ಯ ಉಂಟಾಗುತ್ತೆ, ಪರಿಹಾಸ್ಯ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಓಹೋ, ನೀವೆಲ್ಲ ಮಾಡ್ತೀಯಾ, ನೀನು ಇಂಥವೆಲ್ಲ ಮಾಡ್ತೀಯಾ, ನಿನಗಿಂಥದ್ದು ಮಾಡೋಕ್ಕಾಗುತ್ತಾ? ಈ ಥರ ಪರಿಹಾಸ್ಯಕ್ಕೆ ಒಳಗಾಗುವ ಹಾಗೂ ಅದನ್ನು ಅರಗಿಸಿಕೊಳ್ಳಕ್ಕಾಗದೆ ಅವರೇನು ಮಾಡ್ತಾರೆ, ತಮ್ಮ ಹೊಸ ಕಲ್ಪನೆ, ಹೊಸ ಯೋಜನೆಗಳನ್ನು ವ್ಯಕ್ತಪಡಿಸಲು ಅಥವಾ ಅದನ್ನು ಅನುಷ್ಠಾನಕ್ಕೆ ತರಕ್ಕೆ ಅವರು ಭಾಳ ಹಿಂಜರಿತಾರೆ. ಬೇರೆಯವರು ನಮ್ಮ ಯೋಜನೆಗಳ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾರೋ, ಹೇಗೆಲ್ಲ ಕಟು ಟೀಕೆಗೆ ನಾವು ಒಳಪಡಬೇಕಾಗುತ್ತೋ ಅಂತ ಒಂದು ಚೂರು ಅಳುಕು, ಭಯ ಬೀಳ್ತಾರೆ. ಇಂದಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಗೆಲುವು ಎಂದರೇನು, ಸೋಲು ಎಂದರೇನು ಎಂಬ ಅರಿವೇ ಇರೋದಿಲ್ಲ. ಏನು ಗೆಲುವು ಅಂದರೆ ಏನು, ಸೋಲು ಅಂದರೆ ಏನು, ಇದರ ಅರಿವೇ ಇಲ್ಲ. ಸುಮ್ಮನೆ ಒಂದು ತಣ್ಣಗಿನ ಮನಸ್ಥಿತಿಯಲ್ಲಿ ಇದ್ದಾರೆ. ಏನು, ಮುನ್ನುಗ್ಗಕ್ಕೆ ಹಿಂಜರಿಕೆ, ನಮಗೆ ಬೇಡಪ್ಪ, ನಮಗೆ ಇರೋದು ಸಾಕು ಅನ್ನುವಂತಹ ಇದು ಒಂದು ಸೀಮಿತ ಪರಿಧಿಯ ಕಾರ್ಯಕ್ಕೆ ಮತ್ತು ಕಾರ್ಯಕ್ಷೇತ್ರಕ್ಕೆ ಒಗ್ಗಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ನಾವೆಲ್ಲರೂ, ಪ್ರತಿಯೊಬ್ಬರು ನಮ್ಮ ಒಳಗಡೆ ಮನೆ ಮಾಡಿರುವ ಆತ್ಮಸಾಕ್ಷಿಯಿಂದ ನಾವು ಬೇರೆಯಾಗಿ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಅಂದ್ರೆ ಏನರ್ಥ? ನಮ್ಮ ಆತ್ಮಸಾಕ್ಷಿ ಬೇರೆ ಹೇಳ್ತಾ ಇರುತ್ತೆ, ನೀನಿದಲ್ಲ, ನೀನು ಬೇರೆ, ನಿನ್ನಲ್ಲಿ ಹೊಸ ಹೊಸ ಯೋಜನೆಗಳಿವೆ, ಕಲ್ಪನೆಗಳಿವೆ, ನೀನು ಅದರ ಕಡೆಗೆ ಗಮನ ಕೊಡಬೇಕು ಅಂತ ನಿಮ್ಮ ಆತ್ಮಸಾಕ್ಷಿ ನುಡಿತಾ ಇರುತ್ತೆ. ಆದರೆ ನೀವೇನು ಮಾಡ್ತೀರಾ, ಒಂದು ಹಿಂಜರಿಕೆ ಅಥವಾ ಒಂದು ಭಯ, ಏನಾಗುತ್ತೋ, ಏನಾಗ್ಬಿಡುತ್ತೋ, ಅಥವಾ ಜನರು ನಮ್ಮನ್ನು ಹೇಗೆ ಕಾಣ್ತಾರೋ ಅನ್ನುವ ಒಂದು ಭಯದಿಂದ ನಾವೇನು ಮಾಡ್ತೀವಿ, ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಒಂದು ಸೀಮಿತವಾಗಿ ಒಂದು ಜೀವನ ನಡೆಸ್ಕೊಂಡು ಹೋಗುವಂತಹ ಒಂದು ಸಮಸ್ಯೆಯನ್ನು ನಾವು ಇವಾಗ ಎದುರಿಸ್ತಿದ್ದೇವೆ.
ನಮ್ಮ ಆತ್ಮಸಾಕ್ಷಿಯ ಬಲ ಏನಂತ ಅರಿಯಲು ಅಭ್ಯಾಸ ಮಾಡ್ಕೊಳ್ಳೋದನ್ನು ನಾವು ಕಲಿತಿಲ್ಲ. ನಾವು ಫಸ್ಟು ನಮ್ಮ ಆತ್ಮಸಾಕ್ಷಿಯ ಬಲ ಏನು ಅನ್ನೋ, ಮನೋಸ್ಥೈರ್ಯದ ಬಲ ಏನು ಅನ್ನೋದನ್ನು ನಾವು ಫಸ್ಟು ಅರ್ಥಕೊಳ್ಳಬೇಕು. ಕಾರಣ, ಆತ್ಮದೊಡಗಿನ ನಮ್ಮ ಸಂಬಂಧ ಮತ್ತು ಆತ್ಮದ ಗುಣಗಳನ್ನು ನಮ್ಮ ಚಿತ್ತಕ್ಕೆ ಅರ್ಥ ಮಾಡಿಸುವುದರಲ್ಲಿ ನಾವು ಸೊರಗಿದ್ದೇವೆ. ನಾವೆಲ್ಲಿ ಸೊರಗಿದ್ದೇವೆ? ನಮಗೆ ನಮ್ಮ ಆತ್ಮದೊಡನೆ ಸಂಬಂಧ ಅಂದರೆ ನಮಗೆ ನಾವೇ ಮಾತಾಡ್ಕೋಬೇಕು. ಹೌದು, ನಾನೇನು, ನಮ್ಮ ಆತ್ಮಸ್ಥೈರ್ಯ ಏನು, ನನ್ನಲ್ಲಿರೋ ಒಳ ಅಂತರ್ ಶಕ್ತಿ ಏನು, ಅಂತರ್ ಚೈತನ್ಯ ಏನು, ಇದನ್ನು ನಾವು ನಮ್ಮ ಆತ್ಮದೊಡನೆ ನಮ್ಮ ಸಂವಾದ, ಆತ್ಮದೊಡನೆ ನಾವು ಮಾತಾಡೋದನ್ನು ನಾವು ತುಂಬ ಬಹಳ ಕಮ್ಮಿ. ಆ ಗುಣಗಳನ್ನು ನಾವು ಬೆಳೆಸ್ಕೊಬೇಕು. ಪ್ರತಿಯೊಂದು ಆಲೋಚನೆ, ವಿಷಯ ಏನೇ ಇರಲಿ ಮಾನವನ ಚಿತ್ತದಲ್ಲಿ ಜನ್ಮ ತಾಳುತ್ತದೆ ಮತ್ತು ಚಿತ್ತದ ಶಕ್ತಿಯ ಉಗಮ ಸ್ಥಾನ ಆತ್ಮ. ಇದನ್ನು ನಾವು ತಿಳಿಬೇಕಾದಂಥ ಅಂಶ ಏನು? ಪ್ರತಿಯೊಂದು ಆಲೋಚನೆ ಅಥವಾ ವಿಷಯ ಏನೇ ಇರಲಿ ಫಸ್ಟು ಏನಾಗುತ್ತೆ, ಮಾನವನ ಚಿತ್ತದಲ್ಲಿ ಅದು ಜನ್ಮ ತಾಳುತ್ತೆ ಮತ್ತು ಆ ಚಿತ್ತದ ಶಕ್ತಿಯ ಉಗಮ, ಆ ಚಿತ್ತ ಬರಬೇಕು ಅಂದರೆ ಆ ಶಕ್ತಿಗೆ ಉಗಮ ಸ್ಥಾನ ಯಾವುದು? ನಮ್ಮ ಆತ್ಮ. ನಾವೆಲ್ಲರೂ ಇದನ್ನು ತಿಳ್ಕೊಬೇಕಾಗಿದೆ. ನಮ್ಮ ಆತ್ಮಸ್ಥೈರ್ಯದಿಂದ ನಮ್ಮ ಚಿತ್ತದ ಮೇಲಿನ ನಿಯಂತ್ರಣ ಮಾತ್ರವಲ್ಲದೆ ಬಹುತೇಕ ಯಾವುದೇ ಕಲ್ಪನೆ ಅಥವಾ ಆಲೋಚನೆಗಳ ಮೇಲೆ ನಾವು ಹಿಡಿತ ಸಾಧಿಸಬಹುದು. ನಮಗೆ ಆತ್ಮಸ್ಥೈರ್ಯ ಇತ್ತು ಅಂದರೆ, ನಮಗೆ ಆ ಮನೋಧೈರ್ಯ ಇತ್ತು ಅಂದರೆ ನಾವು ನಮ್ಮ ಚಿತ್ತ ಅಂದರೆ ನಮ್ಮ ಬುದ್ಧಿಶಕ್ತಿಯ ಮೇಲೆ ನಿಯಂತ್ರಣ, ಕಂಟ್ರೋಲಿಂಗ್ ಅಲ್ಲದೆ ಬಹುತೇಕ ಯಾವುದೇ ನಮ್ಮ ಕಲ್ಪನೆ, ಆಲೋಚನೆ ಯಾವುದೇ ಇರ್ಬೋದು, ಫಸ್ಟು ನಮಗೇನಿರಬೇಕು? ಮನೋಸ್ಥೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಈ ಆತ್ಮಸ್ಥೈರ್ಯ, ಈ ಮನೋಧೈರ್ಯ ಇವೆಲ್ಲ ಹೇಗೆ ಬರುತ್ತೆ? ನಮ್ಮ ಹೊಸ ಆಲೋಚನೆ, ಕಲ್ಪನೆಗಳು ನಾವು ಹೇಗಿರಬೇಕು? ಇಂತಹ ಹಲವು ವಿಷಯಗಳನ್ನು, ಹಲವಾರು ಪುಸ್ತಕಗಳನ್ನು ಓದಿ ನಾನು ವಿಚಾರಗಳನ್ನು ಬರೆದಿಟ್ಕೊಂಡಿದ್ದೀನಿ. ನಿಮಗೂ ತಿಳಿಸ್ತಾ ಬರ್ತೀನಿ. ಪ್ರತಿದಿನ ಒಂದು 5 ರಿಂದ 8 ನಿಮಿಷಗಳ ಕಾಲ ನಾನು ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಫಾಲೋ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.